ಮೂಕ ಪ್ರಾಣಿಗಳಿಗೆ ಹಿಂಸೆ ನೀಡುವುದು ಕಾನೂನು ಬಾಹಿರವಾಗಿದೆ. ಆದರೂ ಧಾರವಾಡ ಜಿಲ್ಲೆಯಲ್ಲಿ ಕೆಲವು ಕಿಡಿಗೇಡಿಗಳು ನಿರಂತರವಾಗಿ ಪ್ರಾಣಿಗಳ ಮೇಲೆ ದರ್ಪ ತೋರುತ್ತಿದ್ದಾರೆ. ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ಮರೇವಾಡ ಗ್ರಾಮದಿಂದ ಧಾರವಾಡದ ಮುರುಘಾ ಮಠದವರೆಗೆ ಎತ್ತು ಮತ್ತು ಕುದುರೆಗಳನ್ನು ಕಟ್ಟಿ ಅವುಗಳಿಗೆ ಕೋಲಿನಿಂದ ಹೊಡೆದು ಕರೆಂಟ್ ಗನ್ಗಳಿಂದ ಶಾಕ್ ಕೊಟ್ಟು ಕ್ರೌರ್ಯ ಮೆರೆದಿದ್ದಾರೆ. ಈ ಕಿಡಿಗೇಡಿಗಳು ರಸ್ತೆಯಲ್ಲಿ ಚಕ್ಕಡಿ ಹೂಡಿಕೊಂಡು ಹೊರಟ್ರೆ ಸಾಕು, ಬೇರೆಯವರು ಈ ರಸ್ತೆಯಲ್ಲಿ ಓಡಾಡುವಂತಿಲ್ಲ. ಒಂದು ಬಾರಿಗೆ 30 ಜೋಡಿ ಚಕ್ಕಡಿ ಹೂಡುತ್ತಾರೆ. ಒಂದು ಚಕ್ಕಡಿ ಹಿಂದೆ ಸುಮಾರು 20ರಿಂದ 25 ಬೈಕ್ಗಳು ಇರುತ್ತವೆ. ಅವುಗಳಲ್ಲಿ ಹೆಚ್ಚಿನವು ನಂಬರ್ ಪ್ಲೇಟ್ ಹಾಗೂ ದಾಖಲೆಗಳೇ ಇಲ್ಲದ ವಾಹನಗಳು ಆಗಿರುತ್ತೆ. ಜಿಲ್ಲೆಯಲ್ಲಿ ಯಾವುದೇ ಜಾತ್ರೆ ನಡೆದರೂ ಇದೇ ರೀತಿ ಕುದುರೆ ಎತ್ತುಗಳನ್ನು ಬಳಸಿ ರಸ್ತೆಯಲ್ಲಿ ದರ್ಪ ತೋರಿಸುವುದು ಸಾಮಾನ್ಯವಾಗಿದೆ. ಎದುರಿಗೆ ಬರುವ ವಾಹನಗಳ ಬಗ್ಗೆ ಯಾವುದೇ ಪರಿಗಣನೆ ಇಲ್ಲದೆ ಮುನ್ನುಗ್ಗೋದು ಇವರ ಖಯಾಲಿ. ಯಾರಾದರೂ ಪ್ರಶ್ನಿಸಿದ್ರೆ ಅವರ ಮೇಲೆ ಹಲ್ಲೆ ನಡೆಸಿ ಪರಾರಿಯಾಗುತ್ತಾರೆ ಎಂಬ ಆರೋಪವು ಕೇಳಿಬಂದಿದೆ. ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಕೃತ್ಯ ನಡೆಯುತ್ತೆ ಅಂತ ಮೊದಲೇ ಗೊತ್ತಿದ್ರೂ ಕೂಡ ಧಾರವಾಡ ಗ್ರಾಮೀಣ ಠಾಣೆ ಮತ್ತು ಸಬರ್ಬನ್ ಠಾಣೆ ಪೊಲೀಸರು ಕೈಕಟ್ಟಿ ಕುಳಿತಿರೋದು ನಿಜಕ್ಕೂ ಬೇಸರದ ಸಂಗತಿ. ಅದೇನೇ ಇರಲಿ, ಇನ್ನು ಮುಂದೆ ಆದರೂ ಮೂಕ ಪ್ರಾಣಿಗಳ ಮೇಲೆ ಈ ರೀತಿಯ ಕೃತ್ಯಗಳು ನಡೆಯದಂತೆ ಧಾರವಾಡದ ನೂತನ SP ಆಗಿ ಬಂದಿರುವ ಗುಂಜನ್ ಆರ್ಯ ಅವರು ಇದಕ್ಕೆಲ್ಲ ಕಡಿವಾಣ ಹಾಕ್ತಾರಾ? ಕಾದು ನೋಡಬೇಕಾಗಿದೆ.